ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಪುತ್ರ ಚಿದಾನಂದ ಸವದಿ ವಿರುದ್ಧ ಸುಳ್ಳು ಹಲ್ಲೆ ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿ ಅಥಣಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಹೌದು, ಶಾಸಕ ಲಕ್ಷ್ಮಣ್ ಸವದಿ ವಿರುದ್ಧ ಕಾಣದ ಕೈಗಳು ಕೆಲಸ ಮಾಡುತ್ತಿವೆ. ರಾಜಕೀಯ ಷಡ್ಯಂತ್ರ ಹಿನ್ನೆಲೆಯಲ್ಲಿ ಸುಳ್ಳು ಹಲ್ಲೆ ಆರೋಪಗಳನ್ನು ಸವದಿ ಕುಟುಂಬದ ವಿರುದ್ಧ ಮಾಡಲಾಗ್ತಾ ಇದೆ. ಇಂತಹ ಘಟನೆಗಳನ್ನು ಅಥಣಿ ಕ್ಷೇತ್ರದ ಜನರು ಎಂದೂ ಕೂಡ ಸಹಿಸೋದಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಶಿವು ಗುಡ್ಡಾಪುರ ಹೇಳಿದರು. ಅಥಣಿ ಪಟ್ಟಣದಲ್ಲಿ ಸೋಮವಾರ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಅವರ ಸುಪುತ್ರ ಚಿದಾನಂದ ಸವದಿಯವರ ವಿರುದ್ಧ ಬಿಡಿಸಿಸಿ ಯೂನಿಯನ್ ಅಧ್ಯಕ್ಷ ನಿಂಗಪ್ಪ ಕರೇಣ್ಣವರ ಸುಳ್ಳು ಹಲ್ಲೆ ಆರೋಪ ಖಂಡಿಸಿ ಅಥಣಿ ಮತಕ್ಷೇತ್ರದ ಸಾವಿರಾರು ಜನ ಜಮಾವಣೆಗೊಂಡ ಸವದಿ ಬೆಂಬಲಿಗರು ಶಾಸಕರ ನಿವಾಸದಿಂದ ಪಟ್ಟಣದ ಅಂಬೇಡ್ಕರ್ ವೃತ್ತದ ಮೂಲಕ ಶಿವಯೋಗಿ ವೃತ್ತದಲ್ಲಿ ಭಾರೀ ಪ್ರತಿಭಟನೆ ನಡೆಸಿ ರಾಜಕೀಯ ಪಿತೂರಿ ಮಾಡುತ್ತಿರುವವರ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಡಿವೈಎಸ್ಪಿ ಪ್ರಶಾಂತ ಮುನ್ನೋಳಿ ಅವರಿಗೆ ಮನವಿ ಸಲ್ಲಿಸಿ ಕಾನೂನು ಕ್ರಮ ಜರುಗಿಸುವಂತೆಯೂ ಆಗ್ರಹಿಸಿದರು. ಇನ್ನು ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಶಿವಕುಮಾರ ಸವದಿ ಮಾತನಾಡಿ, ಇದು ಶಾಸಕ ಲಕ್ಷ್ಮಣ್ ಸವದಿ ಮತ್ತು ಚಿದಾನಂದ ಸವದಿಯವರ ರಾಜಕೀಯ ವರ್ಚಸ್ಸನ್ನ ಕುಗ್ಗಿಸಲು ವಿರೋಧಿಗಳು ಹೂಡಿರುವ ವ್ಯವಸ್ಥಿತ ಷಡ್ಯಂತ್ರವಾಗಿದೆ. ಅಥಣಿ ತಾಲೂಕಿನ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದ ವಿರೋಧಿಗಳು ಸುಳ್ಳು ಆರೋಪ ಹೊರಿಸುತ್ತಿರುವುದು ಸರಿಯಲ್ಲ. ಕ್ಷೇತ್ರದಲ್ಲಿ ಶಾಸಕ ಲಕ್ಷ್ಮಣ್ ಸವದಿಯವರ ವಿರುದ್ಧ ಹಿಂದೆ ಅನೇಕ ಬಾರಿ ಸುಳ್ಳು ಆರೋಪಗಳನ್ನು ಮಾಡಿದ್ದಾಗ ಕ್ಷೇತ್ರದ ಜನರು ಅಂಥವರಿಗೆ ತಕ್ಕ ಉತ್ತರವನ್ನ ನೀಡಿದ್ದಾರೆ. ಶಿವಯೋಗಿಗಳ ನಾಡಿನಲ್ಲಿ ದಬ್ಬಾಳಿಕೆ ಷಡ್ಯಂತ್ರಗಳಿಗೆ ಎಂದೂ ಅವಕಾಶವಿಲ್ಲ. ಯಾವುದೇ ಒತ್ತಡಕ್ಕೆ ಮಣಿಯದೆ ಪ್ರಕರಣದ ಸತ್ಯಾಸತ್ಯತೆಯನ್ನ ತನಿಖೆ ಮಾಡಬೇಕು. ರಾಜಕೀಯ ದ್ವೇಷಕ್ಕಾಗಿ ಅಮಾಯಕರನ್ನ ಬಳಸಿಕೊಂಡು ಸವದಿಯವರ ಹೆಸರಿಗೆ ಕಪ್ಪು ಚುಕ್ಕೆ ತರುವ ಪ್ರಯತ್ನವನ್ನ ನಾವು ಸಹಿಸೋದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಸ್ಥಾಯಿ ಸಮಿತಿ ಅಧ್ಯಕ್ಷ ದತ್ತಾ ಮಾಸ್ಟರ್, ಪುರಸಭೆ ಸದಸ್ಯರಾದ ರಾಜು ಕೊಡೋಡಗಿ, ಸಂತೋಷ ಸಾವಡ್ಕರ, ಮಲ್ಲು ಹುದ್ದಾರ, ಪ್ರಮೋದ ಬಿಳ್ಳೂರ, ಯುವ ನಾಯಕ ಚಿದಾನಂದ ಸವದಿ, ಮುಖಂಡರಾದ ಡಾಕ್ಟರ್ ಎಂಜಿ ಹಂಜಿ, ವಿಜಯಕುಮಾರ್ ಬುರ್ಲಿ, ಸುರೇಶಣ್ಣ ಮಾಯಣ್ಣವರ್, ಶ್ರೀಶೈಲ ಶೆಲ್ಲಪ್ಪಗೌಳ, ಪರಪ್ಪ ಸವದಿ, ಅಮೋಘ ಖೋಬ್ರಿ, ಎಸ್ಆರ್ ಗೊಳಪ್ಪನವರ, ಮಲ್ಲೇಶ ಸವದಿ, ಕೆಎ ವಣಜೋಳ, ಡಿಬಿ ಠಕ್ಕಣ್ಣವರ, ಸುಶೀಲ್ ಕುಮಾರ್ ಪತ್ತಾರ, ಪ್ರಫುಲ್ ಹಂಚಿ, ಮಲ್ಲು ಕೊಳ್ಳೊಳ್ಳಿ, ಮುತ್ತು ಮೊಕಾಶಿ, ಸಿದ್ರಾಯ ಯಲ್ಲಡಗಿ, ರಾಜು ನಾಡಗೌಡ, ಸಿಎಸ್ ನ್ಯಾಮಗೌಡ, ನೂರ್ ಅಹಮದ್ ಡೋಂಗರಗಾವ್, ಪ್ರಸನ್ನ ಸಗರಿ, ಮಾಂತೇಶ್ ಬಾಡಗಿ, ಶಿಲ್ಪಾ ತೊದಲಬಾಗಿ, ಕಲಾವತಿ ಕಿತ್ತೂರು, ಸವಿತಾ ಸಿಂಗೆ, ರೇಖಾ ಕರೂಲಿ, ಸವಿತಾ ಕಾಂಬಳೆ, ರೂಪಾ ಕಾಂಬಳೆ, ಮಂಜು ಹೋಳಿಕಟ್ಟಿ, ಮಂಜು ನೂಲಿ, ಬಿಪಿನ್ ತೇಜವಾಣಿ, ವಿಶ್ವನಾಥ ತೆಲಸಂಗ, ಸೂರ್ಯ ಚಲುವಾದಿ, ಮಾಂತೇಶ ಕಾಂಬಳೆ ಸೇರಿದಂತೆ ಇನ್ನು ಅನೇಕ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು.